ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭಾವನಾ, ಅಮ್ಮ ಮತ್ತೆ ಕೂತ್ಕೊಳ್ಳಿ. ಯಾಕಮ್ಮ, ಏನಾಯ್ತು? ಯಾರನ್ನ ಬೈಕೋತಾ ಇದೆಯಾ? ಯಾರನ್ನಮ್ಮ? ಸಂತು ಅಣ್ಣ ಮನೆಗೆ ಬಂದಿದ್ದ, ಅವನ್ನೇ ಬೈಕೋತಿದ್ದೆ. ಸಂತು ಇಲ್ಲಿಗೆ ಬಂದಿದ್ನಾ? ನೀವಿಲ್ಲಿರೋದು ಅವನಿಗೆ ಹೇಗೆ ಗೊತ್ತಾಯ್ತು? ಏನಂತೆ? ಅಮ್ಮ ಅದು ನಾನು ಹೇಳ್ತೀನತ್ತೆ, ಅವ್ರು ಮತ್ತೆ ನಮ್ಮಿಬ್ರು ದೂರ ಮಾಡಕ್ಕೆ ಬಂದಿದ್ರು. ಅಷ್ಟು ನನ್ನ ಸಮಸ್ಯೆ ಏನು ಅಂತ ಕೇಳೋ, ಆಮೇಲೆ ನಂಬ್ತೀಯ ಬಿಡ್ತೀಯೋ ಆಮೇಲೆ ನೋಡೋಣ. ಏನೋ 1000-10,000 ಅಂದರೆ ವ್ಯವಸ್ಥೆ ಮಾಡಿಕೊಡ್ತಿದ್ವಿ. ಲಕ್ಷ ತಗೊಂಡಿದ್ಯಾ. ನಮ್ಮ ಪರಿಸ್ಥಿತಿ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತು ತಾನೆ. ನೀವಿಬ್ಬರು ಮನಸ್ಸು ಮಾಡಿದ್ರೆ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನನಗೋಸ್ಕರ ಒಂದು 3 ತಿಂಗಳು ನೀವಿಬ್ಬರು ಬೇರೆ ಬೇರೆ ಆಗಿರಬೇಕು. ಇಷ್ಟೆಲ್ಲ ಆಯ್ತತ್ತೆ. ನೋಡಿದ್ಯಮ್ಮ, ಅವನೆಂಥ ಕೆಲಸ ಮಾಡ್ತಿದ್ದಾನೆ. ನಿಮ್ಮೇನೂ ಅವನಿಗೆ ಅನುಕಂಪ ಇಲ್ಲ. ಒಡ ಹುಟ್ಟಿದ ತಂಗಿ ಮೇಲೂ ಅವನಿಗೆ ಅನುಕಂಪ ಇಲ್ಲ. ಮೇಡಮರೇ, ನೀವು ಯಾಕೆ ಹೇಳ್ತೀರ ಮೇಡಮರೇ? ಅವ್ನು ದೂರ ಆಗೋಂದ್ಬಿಟ್ಟು ಹೇಳ್ಬಿಟ್ರೆ ನಾವು ದೂರ ಆಗ್ಬಿಡ್ತೀವಾ? ಅವನೇ ಅಲ್ಲ, ಆ ದೇವರೇ ಬಂದು ಹೇಳಿದ್ರು ಇನ್ನೂ ನಮ್ಮಿಬ್ರು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವನು ಯಾರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವನು ಹೆಂಡತಿ ಮಗ ಅವನಿಂದ ದೂರ ಆದ್ಮೇಲಾದ್ರೂ ಸರಿ ಹೋಗ್ತಾನೆ ಅನ್ಕೊಂಡೆ. ಆದರೆ ಅವನಿಗೆ ದುಡ್ಡಿನ ಪಿಶಾಚಿ ಹಿಡಿದ್ಬಿಟ್ಟಿದೆ. ಇಂಥವನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗತ್ತೆ. ನಮ್ಮ ಮನೇಲಿ ಎಲ್ರಿಗೂ ಸಾತ್ವಿಕ ಗುಣ ಇದ್ರು ಅವನೊಬ್ಬನಿಗೆ ಮಾತ್ರ ರಾಕ್ಷಸ ಗುಣ ತುಂಬಿಕೊಂಡಿದೆ. ಅದನ್ನ ಬದಲಾಯಿಸಕ್ಕಾಗಲ್ಲ. ಆದರೂ ಅವನು ಮಾಡಿರೋ ತಪ್ಪಲ್ವೇನಮ್ಮ? ಅವನ ಸಮಸ್ಯೆನ ಅವನೇ ಬಗೆಹರಿಸ್ಕೋಬೇಕು. ಅದನ್ನ ಬಿಟ್ಟು ನಿಮ್ಮಿಬ್ಬರನ್ನ ದೂರ ಇರು ಅಂತ ಹೇಳೋದು ಎಷ್ಟು ಸರಿ ಹೇಳೋ? ಅದ್ಯಾವ ಜನ್ಮದ ಪಾಪನೋ. ಅಣ್ಣ ತಮ್ಮ ಅನ್ನೋರು ಒಂದೇ ಒಂದಿನ ನಮಗೆ ಕಷ್ಟ ಆದರೂ ಬಂದು ನಮಗೆ ನಿಂತಿಲ್ಲ. ಕಷ್ಟ ಕೊಡೋದೇ ಅವ್ರ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಬ್ಬರಿಗೂ ಸಂಬಂಧಗಳಿಗೆ ಬೆಲೆ ಕೊಡೋದು ಯಾವಾಗ ಗೊತ್ತಾಗುತ್ತೋ ಏನೋ. ಅತ್ತೆ, ಏನತ್ತೆ ಹಿಂಗೆ ಹೇಳ್ತಿದ್ದೀರಾ? ನೀವಿಬ್ರು ಹಿಂಗೆ ಹತ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳಿ? ನೋಡಿ, ಯಾವುದೇ ತಂದೆ ತಾಯಿನೂ ಮಕ್ಕಳಿಗೆ ಇಂಥ ಬುದ್ಧಿ ಹೇಳ್ಕೊಡೋದಿಲ್ಲ. ಅದು ಹುಟ್ಟುಗುಣನೂ ಅಲ್ಲ. ಬೆಳೀತಾ ಬೆಳೀತಾ ತಮ್ಮ ಸುತ್ತಮುತ್ತ ಇರೋ ವಾತಾವರಣದಿಂದ ಹಿಂಗಾಗ್ಬಿಡ್ತಾರೆ. ಒಂದಲ್ಲ ಒಂದಿನ ಅವ್ರ ತಪ್ಪು ಅವ್ರಿಗೆ ಗೊತ್ತಾದ್ಮೇಲೆ ಬದಲಾಗ್ತಾರೆ. ಅಲ್ಲಿ ಗಂಟ ನಾವೇ ಯೋಚಿಸಿ ಸಮಾಧಾನವಾಗಿ ಇದನ್ನೆಲ್ಲ ಸಹಿಸ್ಕೋಬೇಕು. ನೋಡಿ ಅತ್ತೆ, ನೀವು ಬೇಜಾರಾಗಬೇಡಿ. ಮೇಡಮ್ ಅವ್ರ ಜೊತೆ ನಾನು ಇವನೇ. ಅದೆಂಥ ಕಷ್ಟ ಬಂದರೂ ಸರಿ, ನಾವಿಬ್ರು ಜೊತೆಯಾಗಿ ಅದನ್ನು ಹೋರಾಡ್ತೀವಿ. ದಯವಿಟ್ಟು ನೀವು ಧೈರ್ಯವಾಗಿರಿ. ನೀನು ಇಷ್ಟು ಹೇಳಿದ್ಯಲ್ಲಪ್ಪ, ಈ ದುಃಖದಲ್ಲೂ ನನಗೆ ಖುಷಿ ಆಗ್ತಾ ಇದೆ. ನಮ್ಮ ಭಾವನಂಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರೆ ಇಲ್ಲದೆ ಇದ್ರು ದೇವ್ರಂತ ನಿನ್ನಂತ ಗಂಡ ಇದ್ದಾನಲ್ಲ, ಅಷ್ಟು ಸಾಕು. ನೋಡು ಭಾವನ, ಅವನೇನೋ ಬಂದು ಹೇಳ್ದ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಸಿದ್ದು ನಿನ್ನ ಜೊತೆಗಿದ್ದಾನೆ. ನೀವಿಬ್ರು ಸಂತೋಷವಾಗಿರ್ಬೇಕು ಅಷ್ಟೇ. ಲಕ್ಷ್ಮೀ ನಿವಾಸ ಲಕ್ಷ್ಮೀ